ಗೈಸ್, ಸೊ ಇವಾಗ ರೆಸ್ಟ್ ಎಲ್ಲ ಮಾಡಿ ಈಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ತಲಾಸಾಗಿ ಬಂದಿದ್ದೀವಿ. ಸೊ ಒಳ್ಳೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಒಳ್ಳೆ ಪಾರ್ಟಿ ಮಾಡೋಕ್ಕೆ ತಲಾಸಾ ಇಸ್ ಎ ನೈಸ್ ಪ್ಲೇಸ್. ಸೊ ವಿ ಆರ್ ಹಿಯರ್ ತಲಾಸಾ. ಸೊ ನೀವುಗಳೇನಾರು ಬರ್ತಾ ಇದ್ದೀರಾ ಅಂದರೆ ಶೂ ಹಾಕೊಂಬನ್ನಿ. ನಾನು ಶೂ ತಂದಿದ್ರು ಫ್ಲಿಪ್ ಫ್ಲಾಪ್ ಹಾಕೊಂಬಂದೆ, ಅದಕ್ಕೆ ನಾನು ಬೊಕ್ಕ ಹಾಕ್ಸ್ಕೊಂಡಿದ್ದೆ. ಎಷ್ಟು ಅಂದರೆ 1,000 ರೂಪಾಯಿ. ಈ ಕಿತ್ತೋಗಿರೋ ಶೂಸ್ಗೆ 1,000 ರೂಪಾಯಿ. 300 ರೂಪಾಯಿ ಶೂನ 1,000 ರೂಪಾಯಿ ಮಾರ್ತಾರೆ. ಸ್ಕ್ಯಾಪ್ ನನ್ನ ತಪ್ಪದು. ನಾನು ಪಾರ್ಟಿಗೆ ಬರಬೇಕಾದ್ರೆ ಚಪ್ಪಲ್ ಹಾಕ್ಕೊಂಬಂದೆ ಯಾವುದೋ ಮೂಡಲ್ಲಿ. ಸೊ ತಲಾಸಾ ಒಳಗಡೆ ಇದೆ, ಒಳಗಡೆ ಹೋಗೋಣ. ಈಗ ಬಂದು ಇಲ್ಲಿ ಆ್ಯಕ್ಚುಲಿ ಕವರ್ ಚಾರ್ಜಸ್ ಇರಲಿಲ್ಲ ಮುಂಚೆ. ನಾನು ಒಂದ್ಸತಿ ಬಂದಾಗ ಇವಾಗ ಕವರ್ ಚಾರ್ಜಸ್ 2,000 ರೂಪಾಯಿ ಮಾಡಿದ್ದಾರೆ ದೇವರ್ಸಿನ ಮಕ್ಕಳು. ಬಟ್ ಏನು ಮಾಡೋದು, ಬಂದಿದ್ದೀವಲ್ಲ ಎಲ್ಲರೂ ಹೋಗಬೇಕು ಪಾರ್ಟಿ ಮಾಡೋಕ್ಕೆ. ಸೊ ವೈಬ್ ಮಾಡೋಣ, ಒಳಗಡೆ ಹೋಗಿ ತೋರಿಸ್ತೀನಿ. ಚಾರ್ಜ್ ಇಲ್ಲ, ಸೊ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ಹೋಗೋಣ ಒಳಗಡೆ ಬನ್ನಿ. ವೆಲ್ಕಮ್ ಟು ರಿಯಲ್ ಗೋವಾ. ಚಲೋ ರೀ, ಜಾತೆ ಉದರ್. Once again, what do we say? We say, Opa! Thalassa, listen to me very carefully. Please do not pick up the plates from the table, alright? These are not the regular plates. Also requesting, do not smash it on the artist or me. Smash it on the stage on the count of 3. Thalassa, please be careful. These plates can hurt someone. Also requesting, kids need to step back. They can smash it everywhere. Thalassa, ready? चिल्ला On the count of 3. इधर है तुम लोग, इधर ही. 1, 2, 3. Opa! Requesting everybody to please smash it. Hold on, Thalassa, hold on, everybody. And that is one and only Team Thalassa for you. Thalassa, one more time. What do we say? Opa! All right, ladies and gentlemen, requesting please do not come on the stage. The dancer is all yours. DJ Sam. ನೋಡಿ ತಕ್ಕತ್ತಾ.
ಗೈಸ್ ನೋಡಿ ಇವಾಗ ತಾರ್ ಓಡಿಸ್ಕೊಂಡು ಹೋಗ್ತಾ ಇದೀವಿ. ಗೈಸ್ ಇವಾಗ ಟೈಮ್ 3 ಗಂಟೆ, ಪಾರ್ಟಿ ಮಾಡಿ ಇವಾಗ ಹೋಗ್ತಾ ಇದೀವಿ. ತಾರಲ್ಲಿ ಓಡಿಸ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿ ನಮ್ಮ ಮುಂದೆ ಬೈಕ್ ಹೋಗ್ತಾ ಇದೆ, ಅವ್ರು ಹೋಗ್ತಾ ಇದಾರೆ, ನಾವು ಹಿಂದ್ಗಡೆ ತಾರಲ್ಲಿ ಹೋಗ್ತಾ ಇದೀವಿ. ಸೊ ಇವತ್ತಿನ ಇಷ್ಟೇ, ನಾಳೆ ಸಿಗುವ. ಮತ್ತೆ ಸಾಕಾಗಿದ್ದು ಪಾರ್ಟಿ ಗಾಯ್ಸ್. ಬಟ್ ಈ ಲಾಗ್ ಬರೀ 18+ ಅವ್ರಿಗೆ, ಪ್ಲೀಸ್ ವಾಚ್ ಓನ್ಲಿ 18+. ಇನ್ಯಾರು ನೋಡ್ಬಿಟ್ಟು ಬೈಬೇಡಿ. ಸಾಕಾಗಿದೆ ಲಾಗು, ಒಳ್ಳೆ ಮಜಾ ಆಯ್ತು, ಮಸ್ತ್ ಮಜಾ ಬಂತು. ಸಿಗುವ ಮತ್ತೆ ಬೆಳಗ್ಗೆ. ಜೀವನ ನಮ್ಮದೆಲ್ಲ ಖಾಲಿ, ಕೂತು ಬೋರ್ ಆಗಿದೆ. ಯೋ ಗಾಯ್ಸ್, ಗಂಟ್ಲು ಹೋಗ್ಬಿಟ್ಟಿದೆ ನನಗೆ ಕಿರ್ಚಿ ಪಾರ್ಟಿಲಿ. ಸೊ ವಾಯ್ಸ್ ಕೇಳಿಸ್ತಿಲ್ಲ ಅಂದರೆ ಬೈಕೊಂಬೇಡಿ. ಸೊ ಇವಾಗ ಒಂದು ಕಾಲ ಆಯಿತು. ಬೆಳಗ್ಗೆ 5 ಗಂಟೆಗೆ ಮಲಗಿದ್ದು ನಾವು. ಪಾರ್ಟಿ ಎಲ್ಲ ಮುಗಿಸಿ ಬೀಚ್ಗೆ ಹೋಗಿ ಚಿಲ್ ಮಾಡಿ ಆಮೇಲೆ ಬಂದು ಮಲಗಿದ್ದು. ಇವಾಗ ಬರ್ಗರ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಸೊ ಬರ್ಗರ್ ಫ್ಯಾಕ್ಟ್ರಿ is one of the famous ಬರ್ಗರ್ ಪ್ಲೇಸ್ ಇನ್ ಗೋವಾ. ಸೊ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ನೆನ್ನೆಲ್ಲ ಪಾರ್ಟಿ ಮಾಡಿದ್ವಿ, ಸಖತ್ತಾಗಿತ್ತು ಪಾರ್ಟಿ ಅಂತೂ, ಅಲ್ಟಿ ಆಗಿತ್ತು, ಒಳ್ಳೆ ಮಜಾ ಮಾಡಿದ್ವಿ. ಸೊ ವಾಯ್ಸ್ ಎಲ್ಲ ಹೊರಟೋಗಿದೆ. ಸೊ ಇವಾಗ ಹೋಗಿ ಬರ್ಗರ್ ತಿನ್ನುವ. ಈಗ ಬ್ರಂಚ್ ಟೈಮ್ 1 ಕಾಲ ಆಯಿತು. 10 ಗಂಟೆಗೆ ಎದ್ದಿದ್ದು, 10:30 ಎದ್ದಿದ್ದು. ಎದ್ಬಿಟ್ಟು ಇವಾಗ ಬ್ರಂಚ್ ಮಾಡೋಣ ಅಂತ ಬಂದ್ವಿ. ನೋಡಿ ಇಲ್ಲೆಲ್ಲ ಶಾಪಿಂಗ್ ಇದೆಲ್ಲ ಇದೆ, ಏನಾದ್ರು ತೊಗೊಂಡೋಗ್ಬೋದು ಅಂದರೆ ತೊಗೊಂಡೋಗಿ ಬಂದೀವಿ. ಸೊ ನೋಡಿ ಇದೇ ಬರ್ಗರ್ ಫ್ಯಾಕ್ಟ್ರಿ. ಸೊ ಇದಿರೋದು ಅಂಜುನಾ ಹತ್ರ. ನಾನು ನಿಮಗೆ ಲೊಕೇಶನ್ ಹಾಕಿರ್ತೀನಿ. ಟೇಸ್ಟ್ ಚೆನ್ನಾಗಿದ್ರೆ, ಇಲ್ಲಾಂದ್ರೆ ಹಾಕೋಕ್ಕೋಗಲ್ಲ. ಸೊ ಸಖತ್ತಾಗಿತ್ತು ಗೈಸ್. 2 days ಒಳ್ಳೆ ಮಜಾ ಮಾಡಿದ್ವಿ, ಸಖತ್ತಾಗಿತ್ತು, ಒಳ್ಳೆ ರಿಫ್ರೆಶಿಂಗ್ ಆಗಿತ್ತು. ಬೆಸ್ಟ್, ಇದು ಇನ್ನೊಂಥರ ಬೆಸ್ಟ್ ಆಗಿತ್ತು ಗೋವಾ. ನಾನು ಬಂದು ಪ್ರತಿ ಸತಿ ಗೋವಾ ವಿಲ್ ಬಿ ಆಲ್ವೇಸ್ ಸಮಥಿಂಗ್ ನ್ಯೂ ಟು ಡೂ. ಎಷ್ಟೊಂದು ಜನ ಹೇಳ್ತಾರೆ ಗೋವಾ ಓವರ್ ಹೈಪ್ಡ್ ಅಂತ. ನಿಮಗೆ ಗೋವಾ ನೆಟ್ಟಾಗಿ ನೋಡೋಕೆ ಬಂದಿರಲ್ಲ, ಅದಕ್ಕೆ ಹೇಳಿರ್ತೀರಾ. ಸೊ ಹಂಗೆ ಹೇಳ್ದವ್ರಿಗೆಲ್ಲ ಗೋವಾ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸತಿ ಯಾರ ಗೋವಾಗೆ ಬರಬೇಕು. ದಟ್ಸ್ ವೆನ್ ಯು ಫೀಲ್ ಸೋ ಗುಡ್, ಸಮಥಿಂಗ್ ನ್ಯೂ. ಸೊ ಅದು ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಒಟ್ಟಿಗೆ ಬನ್ನಿ. ಕ್ಲೋಸ್ ಫ್ರೆಂಡ್ಸ್ ಒಟ್ಟಿಗೆ ಬಂದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಮಜಾ ಇರಲ್ಲ. ಸೊ ಸಖತ್ತಾಗಿತ್ತು, ಎಲ್ಲ ಮಜಾ ಮಾಡಿದ್ವಿ. ಎಲ್ಲರೂ ಖುಷಿ ಆಗ್ಬಿಟ್ಟಿದ್ದಾರೆ ಗೋವಾ ನೋಡಿ. ಸೊ ಇವತ್ತು ಪ್ಲ್ಯಾನ್ ಬರೀ ಚಿಲ್ ಮಾಡೋದು, ಯಾವುದೇ ಜಾಗ ಹೋಗ್ತಿಲ್ಲ. ಇಲ್ಲಿ ಬರ್ಗರ್ ಫ್ಯಾಕ್ಟ್ರಿ ಮುಗಿಸ್ಕೊಂಡು ಮೋಸ್ಟ್ ಪ್ರಾಬ್ಲಿ ನಾವು ಪಾರ್ಕಿಂಗ್ ಎಲ್ಲ ಇವಾಗ ಬಂದರು, ವೆಯ್ಟ್ ಮಾಡ್ತಾ ಇದ್ವಿ. ಸೊ ಇವಾಗ ಬರ್ಗರ್ ತಿನ್ಕೊಂಡು ಆಮೇಲೆ ಹೇಳೋದ್ನಲ್ಲ, ಏನು ಪ್ಲ್ಯಾನ್ ಇಲ್ಲ, ಸಂಜೆ ವಾಪಸ್ ಹೊರಡ್ಬೇಕು ಎಲ್ಲರೂ. ಇವತ್ತು ಸಂಡೇ, ಸೊ ಎಲ್ಲ ಹೊರಡ್ತೀವಿ. ಸಖತ್ತಾಗಿದೆ. ಸೊ ಬೇಜಾನ್ ಖರ್ಚಾಯಿತು, ಬಟ್ ಮೆಮೊರೀಸ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ಅಲ್ಟಿ ಆಗಿತ್ತು. ಸೊ ಹೋಗೋಣ ಬರ್ಗರ್ ಫ್ಯಾಕ್ಟ್ರಿ ಒಳಗಡೆ ಹೆಂಗಿರುತ್ತೆ ಅಂತ. ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ ಗೈಸ್. ಇದೆ ನೋಡಿ ಬರ್ಗರ್ ಫ್ಯಾಕ್ಟ್ರಿ. ಸೊ ಇದು ನಾರ್ಮಲ್ ನಮ್ಮ KFC ಡಾಮಿನೋಸ್ ಥರ ಅಲ್ಲ, ಇದು ಕ್ಯಾಫೆ ಟೈಪು. ಸಗಲ ಮಾಡ್ಯಾರಲ್ಲ. ಸೊ ಬರ್ಗರ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ, ಎಲ್ಲ ಕೂತಿದ್ದೀವಿ. सरप्राइज हो गया भाई. What? Hi बोलो मेरे चैनल पे. Hi, How did you enjoy Goa? a lot. Yesterday we had a great party. We enjoyed a lot. किसका इसलिए माइक या बोलो ना. बोलो. या एंजॉय किया? रात बहुत एंजॉय night किया. we had. Yes, best night we had. क्रेजी था. हाँ? क्रेजी था. Crazy था भाई. ಗೈಸ್ ನೋಡಿ ಬರ್ಗರ್ ನಮ್ದು ಚಿಕನ್ನು, ಇದು ಚಿಕನ್ನು, ಇದು ಚಿಕನ್ನು, ಇದು ಚಿಕನ್. ಸೊ ಆಕ್ಚುಲಿ ಇಲ್ಲಿ ಪೋರ್ಕ್ ಸಿಗುತ್ತೆ, ಆಮೇಲೆ ಬೀಫ್ ಸಿಗುತ್ತೆ. ಸೊ ವಿ ಆರ್ ಟ್ರೈಯಿಂಗ್ ಚಿಕನ್. ನೋಡೋಣ ಹೆಂಗಿರುತ್ತೆ ಟೇಸ್ಟ್. ಗೈಸ್ ಫುಲ್ ಸುಸ್ತಾಗ್ಬಿಟ್ಟಿದೆ, ಹೆವಿ ಅಂದರೆ ಹೆವಿ ಸುಸ್ತಾಗ್ಬಿಟ್ಟಿದೆ. ವಾಯ್ಸ್ ಅಂತೂ ಬರ್ತಾನೆ ಇಲ್ಲ ಆ ಲೆವೆಲ್ಗೆ. ಇನ್ನೊಂದೇನಂದ್ರೆ ಹ್ಯೂಮಿಡ್ ತುಂಬ ಇದೆ, ಸಖತ್ ಕೆಳದಾಗಿದೆ ಹ್ಯೂಮಿಡು. ಬಟ್ ಓಕೆ. ಸೊ ಈಗ ಬರ್ಗರ್ ಎಲ್ಲ ತಿನ್ಕೊಂಡು, ಇವ್ರದ್ದು ಬಸ್ಸು ಕ್ಯಾನ್ಸಲೇಷನ್ ಆಗಿಬಿಟ್ಟಿತ್ತು, ಅದನ್ನೆಲ್ಲ ಬುಕ್ ಮಾಡಿ ಆಮೇಲೆ ಇವಾಗ
ಎಲ್ಲಿಗೆ ಬಂದಿದ್ದೀವಿ ಅಂದರೆ ಫೇಮಸ್ ಪಾರಾ ರೋಡ್. ನೋಡಿ, ಆ್ಯಕ್ಚುಲಿ ಜನ ಕಮ್ಮಿ ಇವತ್ತು, ಯಾಕಂದರೆ ಮಧ್ಯಾಹ್ನ ಬಂದಿದ್ದೀವಿ, ಸಂಡೇ. ಸರ್ಪ್ರೈಸಿಂಗ್ಲಿ ಜನ ಕಮ್ಮಿ, ಹೆಂಗೆ ಅಂತ ಗೊತ್ತಿಲ್ಲ. ಸೊ ಒಂದೆರಡು ಫೋಟೋ ಹಿಡ್ಕೊಂಡು ನೆಕ್ಸ್ಟು ರೂಮ್ಗೆ ಹೋಗೋದಷ್ಟೇ. ಸೊ ಹೋಪ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬ್ಲಾಗ್ನ. ಸೊ ಆ್ಯಕ್ಚುಲಿ ಗೋವಾ ಟ್ರಿಪ್ಪಲ್ಲಿ ಅಂದ್ಕೊಂಡಿದ್ದೆಲ್ಲ ತೋರ್ಸೋಕ್ಕಾಗಿಲ್ಲ, ಬಿಕಾಸ್ ಎಷ್ಟೊಂದು ಕಡೆ ಚಾರ್ಜ್ ಇರಲಿಲ್ಲ. ಆಮೇಲೆ ಹಾಗೆ ವೈಬ್ ಮಾಡ್ಕೊಂಡು ಬರ್ತಾಯಿತ್ತು ಬ್ಲಾಗ್ ಮಾಡಬೇಕು ಅಂತ. ಬಟ್ ಎಲ್ಲೆಲ್ಲಿ ಹೋಗಿದ್ದೀವಿ ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀನಿ. ಸೊ ಕೆಫೆಸು ಎಲ್ಲ. ಆ್ಯಕ್ಚುಲಿ ಬರ್ಗರ್ ಹೇಳಿದ್ನಲ್ಲ, ಬರ್ಗರ್ ಫ್ಯಾಕ್ಟ್ರಿ ವಾಸ್ ಅಲ್ಟಿಮೇಟ್ ಗೈಸ್. ಸಕ್ಕದಂದರೆ ಸಕ್ಕರ್ ಬರ್ಗರು. ಆ್ಯಂಡ್ ಇಫ್ ಯರ್ ಅ ಬರ್ಗರ್ ಲವರ್ ಯು ವುಡ್ ಲವ್ ಇಟ್, ಅಷ್ಟು ಕ್ರೇಜಿ ಆಗಿದೆ. ಸೊ ಒಳ್ಳೆ ಮಜಾ ಆಯಿತು, ತಿನ್ಕೊಂಡು ಬಂದು ಈಗ ಪಾರಾ ರೋಡ್ಗೆ ಹೋಗ್ಬಿಟ್ಟು ಪಾರಾ ರೋಡ್ ಮುಗಿಸ್ಕೊಂಡು ಇವಾಗ ರೂಮ್ಗೆ ಹೋಗಿ ಚಿಲ್ ಮಾಡಿ ಆಮೇಲೆ ಸಂಜೆ ಬಸ್ ಇದೆ. ಸೊ ಎಲ್ಲರೂ ಬಸ್ಸಲ್ಲಿ ಹೊರಡೋದು. ಅವರು ಪುಣೆಗೆ ಹೊರಡ್ತಾರೆ, ನಾವು ನಮ್ಮ ಬೆಂಗಳೂರಿಗೆ ಹೊರಡೋದು. ನೋಡಿ ಪಾರಾ ರೋಡ್. ಏನಿಲ್ಲ ಗೈಸ್, ಪಾರಾ ರೋಡು ಇನ್ನು ಮಂಡ್ಯದಲ್ಲೂ ಇದೆ. ನಮ್ಮ ಮಂಡ್ಯದಲ್ಲಿ ಶ್ರೀರಂಗಪಟ್ಟಣದಲ್ಲೂ ಈ ಥರ ಒಂದು ರೋಡ್ ಇದೆ, ಗದ್ದೆ ಪಕ್ಕ. ಬಟ್ ಚೆನ್ನಾಗಿದೆ, ಸಿನಿಕ್ ರೋಡ್. ಸೊ ಅಷ್ಟೇ ಸದ್ಯಕ್ಕೆ ಪ್ಲ್ಯಾನ್, ಇನ್ನೇನಿಲ್ಲ. ಸಿಗುವ ಮತ್ತೆ. हमें हर साल कम से कम एक हफ्ते के लिए गोवा आना चाहिए. डेफिनेटली